ಹಲೋ ನಮಸ್ತೆ, ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಂಗ್ಲೀಷ್ ಉತ್ತರಗಳನ್ನು, ಕೀ ಆನ್ಸರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಏನು SDA ಎಕ್ಸಾಮ್ ನಡೆದಿತ್ತಲ್ಲ, ಸೊ GK ಪೇಪರನ್ನು ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾವು ಕಮ್ಯುನಿಕೇಷನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಇಂಗ್ಲೀಷ್ ಕ್ವಶನ್ಗಳಿಗೆ ನಾನು ಕೀ ಆನ್ಸರ್ನ ಹೇಳ್ತಾ ಇದ್ದೀನಿ. ವಿತ್ ಸಮ್ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮಗೆ ಇದು ಮಾಡ್ತೀನಿ. ಸೊ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಯಾವ ರೀತಿ ಉತ್ತರಿಸ್ಬೇಕು ಅನ್ನೋದನ್ನು ತಿಳ್ಕೊತಾ ಹೋಗ್ತೀರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇದು B1 ವರ್ಷನ್ ಪೇಪರ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ ಅವರು. ಡೈರೆಕ್ಟ್ ಸ್ಪೀಚನ್ನು ನಾವು ಇಂಡೈರೆಕ್ಟಾಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಶಿ ಸೆಡ್ ಐ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ರೀಚ್ ಯು ಫಾರ್ ದ ಪಾಸ್ಟ್ 2 hours ಬಿಕಾಸ್ ದ ಕ್ಲೈಂಟ್ ಇನ್ಸಿಸ್ಟೆಡ್ ಆನ್ ಮೀಟಿಂಗ್ ಟುಡೇ. ಓಕೆ, ಇಲ್ಲಿ ಐ ಹ್ಯಾವ್ ಬೀನ್ ಅಂತ ಇದೆ. ಸೊ ನಾವು ಏನು ನೋಡಬೇಕು, ಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ನೋಡಬೇಕು. ಐ ಹ್ಯಾವ್ ಬೀನ್ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ನಾವು ಯಾವುದು ಮಾಡಬೇಕು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಎಲ್ಲಿದೆ ಅಂತ ನಿಮಗೆ ಹುಡುಕಿದರೆ ಆನ್ಸರ್ ಸಿಗುತ್ತೆ. ಸೊ ಹೇಳ್ತೀನಿ ನೋಡಿ, ಅದನ್ನು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಐ ಹ್ಯಾವ್ ಬೀನ್ ಅಂತ ಇದೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಏನಿರಬೇಕು, ಹ್ಯಾಡ್ ಬೀನ್ ಇರಬೇಕು. ಓಕೆ, ಹ್ಯಾಡ್ ಬೀನ್ ಇರಬೇಕು. ಇಲ್ಲಿ ಟೆನ್ಸನ್ನು ನಾವು ಕಂಡುಹಿಡಿದ್ವಿ. ನೆಕ್ಸ್ಟು ಹಾಗೆ ನೋಡಿ, ಇವು ಯಾವೂ ಚೇಂಜ್ ಆಗಲ್ಲ. ಬಟ್ ಲಾಸ್ಟ್ ಟುಡೇ ಅಂತಿದೆಯಲ್ಲ, ಇದು ಚೇಂಜ್ ಆಗುತ್ತೆ. ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗುತ್ತೆ. ಇವು ಎರಡು ಯಾವ ಒಂದು ಆಪ್ಷನಲ್ಲಿದೆ ಅಂತ ನೀವು ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ನಮಗೇನು ಬೇಕು, ಹ್ಯಾಡ್ ಬೀನ್ ಬೇಕು. ಹ್ಯಾಡ್ ಬೀನ್ ಇದೆ. ಹ್ಯಾಡ್ ಬೀನ್ ಇದೆ. ಹಾಗೆ ನೋಡಿ, ಕಂಟಿನ್ಯೂಸ್ ಸೇಮ್ ಇದೆ. ಇನ್ಸ್ಟೆಡ್ ಆನ್ ಎ ಮೀಟಿಂಗ್ ಟುಡೇ ಅಂತಿದೆ. ಇಲ್ಲಿ ಟುಡೇ ಇದೆ, ಇಲ್ಲಿ ಟುಡೇ ಇದೆ. ಸೊ ನಮಗಿದು ಒಂದನೇ ಆಪ್ಷನ್ ಕರೆಕ್ಟ್ ಆಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಶಿ ಹ್ಯಾಡ್ ಬೀನ್ ಇದೆ. ಹಾಗೆ ಮುಂದೆ ಬನ್ನಿ, ಇನ್ಸ್ಟೆಡ್ ಆನ್ ಎ ಮೀಟಿಂಗ್ ದ್ಯಾಟ್ ಡೇ ಅಂತ ಇದೆ. ನಮ್ಮ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು. ಸೊ ಇದು ಆಗೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಬೀನ್ ಅಂತಿದೆ. ಇದೇನ್ರಿ, ಅದು ಪ್ರೆಸೆಂಟ್ ಪರ್ಫೆಕ್ಟೇ ಇದೆ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟೇ, ಕಂಟಿನ್ಯೂ ಟೆನ್ಸೇ ಕೊಟ್ಟಿದ್ದಾರೆ. ನಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಬೇಕು, ಅದು ತಪ್ಪಾಗುತ್ತೆ. ಇಲ್ಲಿ ನೋಡಿ, ಶಿ ಹ್ಯಾಡ್ ಟ್ರೈಡ್ ಅಂತ ಇದೆ. ನಮಗೆ ಕಂಟಿನ್ಯೂ ಬೇಕು, ಹ್ಯಾಡ್ ಬೀನ್ ಬೇಕು. ನಮಗೆ ಹ್ಯಾಡ್ ಬೀನ್ ಬೇಕು. ಬಟ್ ಇಲ್ಲಿ ಬೀನ್ ಕೊಟ್ಟಿಲ್ಲ. ದ್ಯಾಟ್ ಡೇ ಚೆನ್ನಾಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಬೀನ್ ಕೊಟ್ಟಿಲ್ಲ. ಬೀನ್ ಕಂಪಲ್ಸರಿ ಇರಲೇಬೇಕು. ಸೊ ಸಿಂಪಲ್ ಆಗಿದೆ ಟ್ರಿಕ್ಕು. ಚೆನ್ನಾಗಿ ಒಂದೇ ಸತಿ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕಲಿತುಬಿಟ್ರೆ ನೀವು ಯಾವತ್ತೂ ಮರೆಯಲ್ಲ. ಸೊ ಆನ್ಸರ್ ಏನಾಗುತ್ತೆ, ಫಸ್ಟ್ ಒನ್ಗೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ದ ಮ್ಯಾನೇಜರ್ ಕಂಗ್ರ್ಯಾಚುಲೇಟೆಡ್ ದ ಟೀಮ್ ಡ್ಯಾಶ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್. ಅವರು ಕಂಗ್ರ್ಯಾಟ್ಸ್ ಮಾಡ್ತಾರೆ. ಏನಕ್ಕೆ ಅನ್ನೋದು ಇಲ್ಲಿ ಫಿಲ್ ಮಾಡಬೇಕು. ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಅಷ್ಟೇ. ಎರಡನೇದಕ್ಕೆ ಒಂದನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಶಿ ರಿಫ್ರೈನ್ಡ್ ಡ್ಯಾಶ್ ಕಮೆಂಟಿಂಗ್ ಡ್ಯಾಶ್. ಓಕೆ, ಇಲ್ಲಿ ನೋಡಿ, ಶಿ ರಿಫ್ರೈನ್ಡ್ ಫ್ರಮ್ ಸೂಟಬಲ್ ಆಗುತ್ತೆ. ಕಮೆಂಟಿಂಗ್ ಆನ್ ದ ಆನ್ಗೋಯಿಂಗ್ ಡಿಸ್ಪ್ಯೂಟ್. ಇದು ಆನ್ಗೋಯಿಂಗು ಇದು ನಮಗೆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಬರ್ತಾ ಇಲ್ಲ. ಈವನ್ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಪ್ರೊನೌನ್ಸ್ ಮಾಡಿ ನಮಗೆ ನೀಟಾಗಿ ಪ್ರೊನೌನ್ಸ್ ಆದರೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಶಿ ರಿಫ್ರೈನ್ಡ್ ಅಟ್ ಕಮೆಂಟಿಂಗ್ ಹಿಂದೆ ಅಟ್ ಹೆಂಗೆ ಬರುತ್ತೆ, ಬರಲ್ಲ. ಇದು ಕೂಡ ತಪ್ಪು. ನೆಕ್ಸ್ಟ್ ನೋಡಿ, ಶಿ ರಿಫ್ರೈನ್ಡ್ ಆಫ್ ಅಂತೆ.
ಕಂಪ್ಲೀಟ್ಲಿ ರಾಂಗ್. ಶಿ ರಿಫ್ರೇನ್ಡ್ ಫ್ರಮ್ ಓಕೆ, ಸೂಟಬಲ್ ಆಗ್ತಾ ಇದೆ. ಕಮೆಂಟಿಂಗ್, ಯಾವುದ್ರ ಬಗ್ಗೆ ಕಮೆಂಟಿಂಗು? ಆನ್ ಗೋಯಿಂಗ್ ಡಿಸ್ಪ್ಯೂಟ್ ಬಗ್ಗೆ. ಅಬೌಟ್ ಈಸ್ ರೈಟ್. ಅಬೌಟ್ ಆ್ಯಂಡ್ ಫ್ರಮ್ ಬರಬೇಕು. ಇಲ್ಲಿ ಫ್ರಮ್ಮು, ಇಲ್ಲಿ ಅಬೌಟ್. 3ನೇ ಕ್ವಶನ್ಗೆ 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ ಡ್ಯಾಶ್ ಐ ರೀಕನ್ಸಿಡರ್. ನಾವು ಯಾವಾಗಲೂ ಮಾತಲ್ಲಿ ಹೇಳ್ತಾ ಇರ್ತೀವಿ ಗೊತ್ತಾ, ನಿನ್ನ ಜಾಗದಲ್ಲಿ ನಾನಿದ್ದರೆ ಅಥವಾ ನೀನು ನಾನಾಗಿದ್ದರೆ ನಾನು ಹಿಂಗೆ ಮಾಡ್ತಾಯಿದ್ದೆ ಅಂತ. ಓಕೆ, ನಾನು ಹಿಂಗೆ ಮಾಡ್ತಾಯಿದ್ದೆ ಅನ್ನೋದು ನಾನು ನೀನಾಗಿದ್ದರೆ ನಾನು ಹಿಂಗೆ ಮಾಡ್ತಾಯಿದ್ದೆ ಮೀನ್ಸ್ ಎಲ್ಲ ಪಾಸ್ಟ್ ಟೆನ್ಸಲ್ಲೇ ಇದೆ. ನಾವು ಕೂಡ ಇದು ಪಾಸ್ಟ್ ಟೆನ್ಸ್ ಹುಡುಕಬೇಕು. ಇಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ. ಇಫ್ ಐ ವರ್ ಯು, ಯಾವಾಗಲೂ ಇಮ್ಯಾಜಿನರಿ ಥಿಂಗ್ಸನ್ನು ನಾವು ಪ್ಲೂರಲ್ ಫಾರ್ಮಲ್ಲೇ ಇಡಬೇಕು. ವಾಸ್ ತಪ್ಪಾಗುತ್ತೆ, ಆ್ಯಮು ತಪ್ಪಾಗುತ್ತೆ. ಯಾಕಂದರೆ ಇಮ್ಯಾಜಿನರಿ ಥಿಂಗ್ಸ್ ಅದು ನಾವು ಪ್ಲೂರಲ್ಲಲ್ಲೇ ಇಡಬೇಕು. ವರ್ ಕರೆಕ್ಟ್ ಇದೆ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗ್ತೀವಿ, ವಿಲ್ ಹಾಕ್ಬೇಕಾ ವುಡ್ ಹಾಕ್ಬೇಕಾ? ನಾನು ಹೇಳಿದೆ ಸೆಂಟೆನ್ಸ್ ಇಡೀ ಪಾಸ್ಟ್ ಟೆನ್ಸಲ್ಲೇ ಇದೆ, ಸೊ ವುಡ್ ಅಂತ ಹಾಕಬೇಕು. 4ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬನ್ನಿ. ದ ಹಾರ್ಡರ್ ಹಿ ಟ್ರೈಡ್ ದ ಡ್ಯಾಶ್ ಈ ಸೀಮ್ ಟು ಸಕ್ಸೀಡ್ ವಿಚ್ ಮೇಡ್ ದ ಟಾಸ್ಕ್ ಫೀಲ್ ಈವನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾರ್ಡರ್ he tried the dash he seemed to succeed which made the task feel even most difficult ಅಂತ ಲಾಸ್ಟ್ ಆಪ್ಷನಲ್ಲಿ ಬರಬೇಕು. ಸೊ 5ನೇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ನನಗೆ ಎಕ್ಸಾಮ್ ಇದರಲ್ಲಿ ಚೂರು ಕನ್ಫ್ಯೂಸ್ ಆಯಿತು. 2ನೇ ಆಪ್ಷನ್ ಸ್ವಲ್ಪ ಕನ್ಫ್ಯೂಸ್ ಆಯಿತು, 1ನೇ ಆಪ್ಷನ್ ಕನ್ಫ್ಯೂಸ್ ಆಯಿತು. ಅದನ್ನು ಯಾವ ರೀತಿ ನಾನು ಸಾಲ್ಟ್ ಔಟ್ ಮಾಡಿಕೊಂಡೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್ಲಿ ಯೂಸಸ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಶೆಡ್ಯೂಲ್ಡ್ ಫ್ಯೂಚರ್ ಈವೆಂಟು. ಆ ಒಂದು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲೂ ಇರಬೇಕು, ಹಾಗೆ ಫ್ಯೂಚರ್ನಲ್ಲಿ ಒಂದು ಟೈಮನ್ನು ಶೆಡ್ಯೂಲ್ ಹೇಳಬೇಕು ಅಂತ ಹೇಳಿದ್ದಾರೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲೇ ಇರಬೇಕು. ಓಕೆ, ನೋಡೋಣ. ದ ಟ್ರೈನ್ ವಿಲ್ ಲೀವ್ ಅಟ್ 8:30 AM ಟುಮಾರೋ. ಇದು 8:30 AM ಟುಮಾರೋ ಕರೆಕ್ಟ್ ಐತೆ. ಬಟ್ ಇಲ್ಲಿ ಕೂಡ ಫ್ಯೂಚರ್ ಇದೆ, ಇಲ್ಲಿ ಕೂಡ ಫ್ಯೂಚರ್ ಇದೆ. ನಮಗೇನು ಬೇಕು? ಪ್ರೆಸೆಂಟ್ ಸಿಂಪಲ್ ಬೇಕು, ಹಾಗೆ ಫ್ಯೂಚರ್ ಬೇಕು. ಸೊ ಎಕ್ಸಾಕ್ಟ್ಲಿ ನಮ್ಮ ಆನ್ಸರ್ ಏನಾಗುತ್ತೆ? ಫಸ್ಟ್ ಒನ್ ರಾಂಗ್ ಆಗುತ್ತೆ. ನನಗಿದೇ ಕನ್ಫ್ಯೂಷನ್ ಇತ್ತು, ಸೊ ಅದು ರಾಂಗ್ ಆಯಿತು. ಪ್ರೆಸೆಂಟ್ ಸಿಂಪಲ್ ಹುಡ್ಕೋಣ. ಈಗ ನೋಡಿ, ದ ಟ್ರೈನ್ ಈಸ್ ಗೋಯಿಂಗ್ ಟು ಲೀವ್ 8:30 AM ಟುಮಾರೋ. ಇಟ್ಸ್ ಗೋಯಿಂಗ್ ಟು ಲೀವ್ ಅಂತಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದೆ, ಇದು ಕೂಡ ತಪ್ಪು. ದ ಟ್ರೈನ್ ಈಸ್ ಲೀವಿಂಗ್, ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸಲ್ಲೇ ಇದೆ. ನಮಗೇನು ಬೇಕು? ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲೇ ಬೇಕು. ದ ಟ್ರೈನ್ ಲೀವ್ಸ್, ನಾವು ಎಲ್ಲಿ ಆ್ಯಡ್ ಮಾಡ್ಕೋತೀವಿ ವರ್ಬಿಗೆ, ಅದು ಸಿಂಪಲ್ ಟೆನ್ಸ್ ಆಗಿರುತ್ತೆ. 6ಗೆ 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್. ವೆನ್ ವಿ ವರ್ ಕಿಡ್ಸ್ ವಿ ಯೂಸ್ ಟು ಸ್ವಿಮ್ ಇನ್ ದ ವಿಲೇಜ್ ಲೇಕ್ ಎವ್ರಿ ಸಮ್ಮರ್ ಅಂತಂದರೆ ಯಾವ ಟೆನ್ಸಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಸಿಂಪಲ್ ಪಾಸ್ಟಲ್ಲಿ ಇದೆ. ನೆಕ್ಸ್ಟ್ ನೋಡಿ, ನಾನು GK ಪೇಪರ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಬರೆಯೋಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಹಾಸ್ಪಿಟಲ್ ಇತ್ತು, ಆರ್ಥೋಪೆಡಿಸ್ಟ್ ಅಂತ. ಅಲ್ಲಿ ಬೋನ್ಸ್ ಎಲ್ಲ ಹಾಕಿದ್ರು, ಅಬ್ಸರ್ವ್ ಮಾಡಿದೆ. ಬಟ್ ನನಗೆ ಗೊತ್ತಿಲ್ಲ ಆರ್ಥೋಪೆಡಿಸ್ಟ್ ಏನು ಅಂತ, ನನಗೆ ಗೊತ್ತಿದ್ದಿಲ್ಲ. ಬಟ್ ಬೋನ್ಸ್ನ ಪಿಕ್ಚರ್ ಹಾಕಿದ್ರು, ಸೊ ಅದನ್ನು ನೆನ್ಪಿಟ್ಟಿದ್ದೆ. ಅದೇ ಬಂದು ಪೇಪರ್ ನೋಡಬೇಕಾದ್ರೆ ಆರ್ಥೋಪೆಡಿಸ್ಟ್ ಅಂತ ಇತ್ತು. ಸೊ ಅಲ್ಲಿ ಬೋನ್ಸ್ ಇತ್ತಲ್ಲ, ಅದಕ್ಕೆ ನಾನು 2ನೇ ಆಪ್ಷನ್ಗೆ ರಿಲೇಟ್ ಮಾಡಿದೆ. ಸ್ಕೆಲೆಟಲ್ ಸ್ಟ್ರಕ್ಚರ್ ಆಫ್ ದ ಬಾಡಿ ಅಂತಂದರೆ ತಲೆಯಲ್ಲಿರೋ ಬುರುಡೆ, ಸ್ಕಲ್ ಮತ್ತು ಸ್ಪೈನಲ್ ಕಾರ್ಡು, ಇದೇ ಥರ ಬೋನ್ಗಳ ಬಗ್ಗೆ ಅಧ್ಯಯನ ಮಾಡೋದೇ ಆರ್ಥೋಪೆಡಿಸ್ಟ್. ಓಕೆ, ಡಿಗೆ 2ನೇದೆಲ್ಲ ಹುಡುಕಿ. ಡಿಗೆ 2ನೇದಿರೋದು ಇದು ಒಂದೇ. ಸೊ ಇನ್ನೊಂದು ನಿಮಗೆ ಆರ್ಥೋಪೆಡಿಸ್ಟ್ ಗೊತ್ತೇ ಆಗಿಲ್ಲ ಅಂತಂದರೆ ಏನಿದು ಗೈನಕಾಲಜಿಸ್ಟ್ ಮೀನ್ಸ್ ಫೀಮೇಲ್ಗೆ ಅವರು ಪ್ರಿಫರೆನ್ಸ್ ಕೊಟ್ಟು ನೋಡ್ತಾರೆ. ಸೊ ಎಲ್ಲಾದರೂ ಫೀಮೇಲ್ ಅನ್ನೋ ವರ್ಡ್ ಇದ್ದರೆ ಅಥವಾ ವುಮೆನ್ ಅನ್ನೋ ವರ್ಡನ್ನು ಹುಡುಕಿ, ಅದಕ್ಕೆ ಕರೆಕ್ಟ್ ಆಗುತ್ತೆ. ನಾನು ಇಲ್ಲಿದೆ ಅಂತ ಹೇಳ್ತಾ ಇಲ್ಲ, ವುಮೆನ್ ಅಥವಾ ಫೀಮೇಲ್ ಅದು ವರ್ಡ್ ಇದ್ರೇ ಮ್ಯಾಚ್ ಮಾಡಿಬಿಡಿ, ನಿಮಗೆ ಗೊತ್ತಿಲ್ಲ ಅಂದಾಗ. ಬಿಗೆ 1ನೇದು.
ಸೊ ಇಲ್ಲಿದೆ ಬಿ ಒಂದನೇದು, ಡಿಗೆ ಎರಡನೇದು. ಸೊ 8ನೇ ಕ್ವಶನ್ಗೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನೂ ಎರಡು ನೋಡೋದೇ ಬೇಡ, ನೋಡಿದ್ರೂ ನಮ್ಗೆ ಅರ್ಥ ಆಗಲ್ಲ. ಸೊ 2 ಸಿಕ್ತಲ್ಲ, ಮ್ಯಾಚ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಸಿ, ದ ಕಮಿಟಿ ವಾಸ್ ಆಸ್ಕ್ಡ್ ಟು ಸಬ್ಮಿಟ್ ದ ರಿಪೋರ್ಟ್ ಬೈ ಫ್ರೈಡೆ. CBDA. ಸೊ 9ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟು. ಇಲ್ಲಿ ಆ್ಯನ್ಯಲ್ ಅಂತಂದರೆ ಟೆಂಪರ್ ಅಂತ, ಗ್ರ್ಯಾಜುವಲಿ ಕೂಲ್ ಆಗೋ ಒಂದು ಮೆಟಲ್, ಅದನ್ನು ಆ್ಯನ್ಯಲ್ ಅಂತ ಕರಿತೀವಿ. ಟ್ರಂಪ್ಡ್ ಅಪ್, ಇಡಿಯಮ್ ಫ್ರೇಸಸ್ ಇದು. ಟ್ರಂಪ್ಡ್ ಅಪ್ ಅಂತಂದರೆ ನಾವೇ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ನ್ಯಾರೇಟೆಡ್ ಆಗಲ್ಲ, ಪ್ರೆಸೆಂಟೆಡ್ ಆಗಲ್ಲ, ಫಾಲೋಡ್ ಅಂತೂ ಆಗಲ್ಲ. ಫ್ಯಾಬ್ರಿಕೇಟೆಡ್ ಅಂತಂದರೆ ಸೊ ನಾವು ಆರ್ಟಿಫಿಷಿಯಲ್ ಆಗಿ ನಾವೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಫಾಲ್ ಆಫ್ ಅಂತಂದರೆ ಇದು ಕೂಡ ಇಡಿಯಮ್ ಫ್ರೇಸು. ಫಾಲ್ ಆಫ್ ಅಂದರೆ ಯಾವಾಗಲೂ ಜಗಳನೇ ಮಾಡ್ತಾ ಇರೋದು. ಕಾರ್ಲಿಂಗ್ ವಿತ್, ಇಲ್ಲಿದೆ ಅಲ್ಲ, ವೆರಿ ಬ್ಯುಸಿ ಅಲ್ಲ, ಕಾರ್ಲಿಂಗ್ ವಿತ್ ಅದು ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿ. ಶಿ ಗೇವ್ ಮೀ ಎ ಗುಡ್ ಪೀಸ್ ಆಫ್ ಅಡ್ವೈಸ್. ನೋಡೋಕ್ಕೆಲ್ಲ ಒಂದೇ ಥರ ಪ್ರೊನೌನ್ಸ್ ಆಗುತ್ತೆ, ಬಟ್ ADVISC ಅಂತಂದರೆ ಇದು ವರ್ಬ್. ಓಕೆ, ಅಲ್ಲಿ ವರ್ಬ್ ಕೇಳ್ತಾ ಇಲ್ಲ. ಶಿ ಗೇವ್ ಮಿ ಅನ್ನೋದು ವರ್ಬ್, ಗೇವ್ ಮಿ ಅನ್ನೋದು ವರ್ಬ್ ಇದೆ, ಬಟ್ ನಮಗೇನು ಬೇಕು, ಅವ್ರೇನೋ ಕೊಟ್ಟರು ಅಂದರೆ ನೌನ್ ಬೇಕು ನಮಗೆ. ಸೊ ನೌನಿಗೆ CE ಅಂತ ಇರುತ್ತೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿದೆನಾ? ಸೊ 13ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇದು ಪ್ಲೂರಲ್ ಇದೆ, ಇವೆಲ್ಲ ತಪ್ಪು ಆ್ಯಕ್ಚುಲಿ. 13ಕ್ಕೆ 3ನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟು, ದ ಸ್ಕೂಲ್ ಬೋರ್ಡ್ ಫೈನಲಿ ಅಂತಂದರೆ ಒಂದು ಕನ್ಕ್ಲೂಷನ್ಗೆ ಬಂದಂಗೆ. ಏನಕ್ಕೆ ಅದು ಗೊತ್ತಿಲ್ಲ. ಟು ದ ಡಿಮ್ಯಾಂಡ್ ಆಫ್ ದ ಪೇರೆಂಟ್ಸ್ ಏನೋ ಡಿಮ್ಯಾಂಡ್ ಮಾಡಿರ್ತಾರೆ. ಸೊ ಫೈನಲ್ ಆಗಿ ಪೇರೆಂಟ್ಸ್ ಬಯಸಿದಂಗೆ ಆಯಿತು ಅನ್ನೋ ಒಂದು ಅರ್ಥನ ಇಲ್ಲಿ ಕೊಡುತ್ತೆ. ಎಕ್ಸಿಡೆಡ್, ಆಕ್ಸೆಪ್ಟೆಡ್ಡು, ಆಕ್ಸೆಪ್ಟೆಡ್ ಅಂದರೆ ಒಪ್ಕೊಳ್ಳೋದು ಕರೆಕ್ಟು, ಬಟ್ ಇದಕ್ಕೆ ಎಕ್ಸಾಕ್ಟಾಗಿ ಆಕ್ಸಿಡೆಡ್ ಕರೆಕ್ಟ್ ಆಗುತ್ತೆ, ಅಂದರೆ ಅಗ್ರಿ ಮಾಡೋದು ಅದು ಕೂಡ. ಸೊ ಆಕ್ಸೆಪ್ಟೆಡ್ಡು, ಆಕ್ಸಿಡೆಡ್ಡು ಕರೆಕ್ಟೇ, ಬಟ್ ಎರಡೂ ಕರೆಕ್ಟ್ ಆಗುತ್ತೆ, ಬಟ್ ಎಕ್ಸಾಕ್ಟ್ ಅಂದರೆ ಆಕ್ಸಿಡೆಡ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಅಪ್ರಾಪ್ರಿಯೇಟ್ ಅಡ್ವರ್ಬನ್ನು ಕೇಳ್ತಾ ಇದ್ದಾರೆ. ಓನ್ಲಿ ವಿರಾಟ್ ಕೊಹ್ಲಿ ಸಕ್ಸೀಡೆಡ್ ಇನ್ ಸ್ಕೋರಿಂಗ್ ಎ ಸೆಂಚುರಿ. ಸಕ್ಸೀಡೆಡ್ ಅನ್ನೋದು ನಾವು ಅಡ್ವರ್ಬ್ ಅಂತ ಅನ್ಕೋತೀವಿ, ಅಲ್ಲ, ಓನ್ಲಿ ಅನ್ನೋದು ಅಡ್ವರ್ಬ್. 15ಕ್ಕೆ 1ನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ ನೋಡಿ, ಶಿ ವೋರ್ ಎ ರೆಡ್ ಡ್ರೆಸ್ ಟು ದ ಪಾರ್ಟಿ. ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ದಾರೆ. ಸೊ ಒಂದು ಕೆಂಪು ಬಣ್ಣದ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾಳೆ. ಕೆಂಪು ಬಣ್ಣ ಅನ್ನೋದೇನು, ಕನ್ನಡದಲ್ಲಿ ಗುಣವಾಚಕ ಅಂತ ಓದ್ತೀವಲ್ಲ, ಯಾವುದೇ ಒಂದು ವಸ್ತುಗಳನ್ನು ಹೊಗಳೋದು ಅಥವಾ ವಿಶೇಷಣದಿಂದ ಕೂಡಿದರೆ ನಾವೇನಂತೀವಿ, ಅದನ್ನು ಗುಣವಾಚಕ ಅಂತೀವಿ. ಡ್ರೆಸ್ ಅನ್ನೋದು ಒಂದು ಥಿಂಗು, ಅದನ್ನು ಅದು ಹೇಗೆ ಅಂತ ವರ್ಣಿಸ್ತಾ ಇದೆ, ಹೆಂಗಿದೆ ಅಂತ. ರೆಡ್ಡಲ್ಲಿದೆ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. 16ಕ್ಕೆ 3ನೇದು. ಇಲ್ಲಿ ನೋಡಿ, ರೈಟ್ ಪೇರ್ ಆ್ಯಂಟೋನಿಮ್. ಅಪ್ರೂವ್, ಡಿಸಪ್ರೂವ್ ಹುಡುಕ್ಬಿಡ್ರಿ, ಸಿಕ್ಬಿಡ್ತದೆ ಆಪ್ಷನ್. 17ಕ್ಕೆ 2ನೇ ಆಪ್ಷನ್ ಕರೆಕ್ಟು. ನೋಡಿ, ಪ್ಯಾಸೇಜ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇತ್ತು. ಆ ಪ್ಯಾಸೇಜಲ್ಲಿರೋ ಮಾಹಿತಿಯನ್ನು ಕೇಳಿಲ್ಲ, ಬಟ್ ಏನು ನಮಗೆ ಗ್ರಾಮರ್ ಲೆಕ್ಕದಲ್ಲಿ ಕೇಳಿದ್ದಾರೆ ಇವರು. ಆ ಪ್ಯಾಸೇಜನ್ನು ನೀವು ಓದ್ಕೊಳ್ಳಿ, ನಾನು ಆನ್ಸರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ದ ವರ್ಡ್ ಮೆಲಾನ್ಕಲಿಕ್ ಇನ್ ದ ಪ್ಯಾಸೇಜ್ ಈಸ್ ಯೂಸ್ಡ್. ಮೆಲಾನ್ಕಲಿಕ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆ ವರ್ಡನ್ನು ಇಲ್ಲಿ ಪ್ಯಾಸೇಜಲ್ಲಿ ನೋಡಿದ್ರೆ, ನೋಡೋಣ ಇರಿ ಎಲ್ಲಿದೆ ಅಂತ. ಮೆಲಾನ್ಕಲಿಕ್, ಏನದು, amidst this melancholic decay. ಡಿಕೆ ಮೀನ್ಸ್ ನೌನ್ ಹಿಂದ್ಗಡೆ ಇರೋದೇನು, ಅಡ್ಜೆಕ್ಟಿವ್. ಸೊ ಮೆಲಾನ್ಕಲಿಕ್ ಅನ್ನೋದು ನಿಮಗೆ ಅರ್ಥ ಹುಡುಕೋ ಅವಶ್ಯಕತೆ ಇಲ್ಲ. ಡಿಕೆ ಅನ್ನೋದು ನೌನು, ಅದ್ರ ಹಿಂದ್ಗಡೆ ಏನಿರ್ತದೆ, ಅಡ್ಜೆಕ್ಟಿವ್ ಇರುತ್ತೆ. ಸೊ ಇದು ಒಂದು ಅಡ್ಜೆಕ್ಟಿವ್. 18ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಅಬ್ಯಾಂಡೆಡ್ ಸಿನೋನಿಮ್ ಅಂತ ಕೇಳ್ತಾ ಇದ್ದಾರೆ. ಚೆರಿಶ್ಡ್, ಅಕ್ಯುಪೈಡ್, ಡೆಸರ್ಟೆಡ್, ರಿಸ್ಟೋರ್ಡ್. ಅಬ್ಯಾಂಡೆಡ್ ಅಂತಂದರೆ
ತ್ಯಜಿಸಿ ಹೋಗೋದು, ಬಿಟ್ಟು ಹೋಗೋದು. ಸೊ ಅದಕ್ಕೆ ಸಿನೋನಿಮ್ ಏನಂದರೆ ಚೆರಿಷ್ಡ್ ಅಲ್ಲ, ಆಕ್ಯುಪೈಡ್ ಅಲ್ಲ, ರೀಸ್ಟೋರ್ಡ್ ಅಲ್ಲ, ಡೆಸಾರ್ಟೆಡ್. ಡೆಸಾರ್ಟೆಡ್ ಅನ್ನೋದು ಕೂಡ ಬಿಟ್ಟು ಹೋಗೋದು. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ಇಲ್ಲಿ ದ ಹೌಸ್ ಮಾರ್ನ್ಡ್ ಇಟ್ಸ್ ಫಾರ್ಗಟನ್ ಇನ್ಹ್ಯಾಬಿಟೆಂಟ್ಸ್. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾನೆ. ಸಿಮಿಲಿ, ಹೈಪರ್ಬೋಲೆ, ಪರ್ಸೋನಿಫಿಕೇಶನ್, ಮೆಟಾಫರ್. ಸೊ ಮೆಟಾಫರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ರೂಪಕಾಲಂಕಾರ. ಒಂದು ಇದನ್ನು ಎಕ್ಸಾಕ್ಟಾಗಿ ನಾವು ಹಿಂಗೆ ಇದೆ, ಸೇಮ್ ಇವಳು ದೇವ್ರಂಥ ಮನುಷ್ಯ, ಇವನು ದೇವ್ರ ಥರ ಅನ್ನಲ್ಲ, ದೇವ್ರಂಥ ಮನುಷ್ಯನೇ ಅಂತ ಹೇಳ್ತೀವಿ. ಸೊ ಮೆಟಾಫರ್. ಇಲ್ಲಿ ಏನಾದರೂ ಆ ಥರ ಅನಿಸಿದೆನಾ? ದ ಹೌಸ್ ಮಾರ್ನ್ಡ್ ಇಟ್ಸ್ ಫರ್ಗಟನ್ ಇನ್ಹ್ಯಾಬಿಟೆಂಟ್ಸ್ ಆ ಥರ ಅನ್ನಿಸ್ತಾ ಇಲ್ಲ, ಯಾವುದಕ್ಕೂ ಹೋಲಿಸ್ತಾ ಇಲ್ಲ. ಮೆಟಾಫರ್ ಆಗಲ್ಲ. ಸಿಮಿಲಿ, ಲೈಕು, ಯಾಸು ಆ ಥರದ ವರ್ಡ್ಸು ಸೆಂಟೆನ್ಸಲ್ಲಿದ್ದರೆ ಸಿಮಿಲಿ ಅಂತ ನಾವು ತಗೋತೀವಿ. ಬಟ್ ಅಲ್ಲಿ ಅದು ಯಾವುದೇ ರೀತಿಯ ವರ್ಡ್ಸ್ ಇಲ್ಲ, ಸೊ ಸಿಮಿಲಿ ಕೂಡ ಆಗಲ್ಲ. ಹೈಪರ್ಬೋಲೆ ಅಂತಂದರೆ ಕೆಲವೊಂದು ವರ್ಡ್ಸು ಅಲ್ಲಿ ಎಕ್ಸ್ಟ್ರಾ ಬಂದಿರ್ತವೆ, ಸೊ ಅದು ಹೈಪರ್ಬೋಲೆ. ಅಲ್ಲಿ ಯಾವುದು ಎಕ್ಸ್ಟ್ರಾ ವರ್ಡ್ಸ್ ಬಂದಿಲ್ಲ, ಹೈಪರ್ಬೋಲೆ ಆಗಲ್ಲ. ಪರ್ಸೋನಿಫಿಕೇಶನ್ ಅಂತಂದರೆ ಯಾವುದೇ ಒಂದು ಜೀವ ಇಲ್ಲದೇ ಇರೋ ವಸ್ತುವಿಗೆ ನಾವು ಜೀವ ಕೊಟ್ಟಂತೆ ಮಾತಾಡೋದು. ಪರ್ಸೋನಿಫಿಕೇಶನ್ ಅಂತಂದರೆ ಡ್ಯಾನ್ಸಿಂಗ್ ಟ್ರೀ ಅಂತ ಒಂದು ಸೆಂಟೆನ್ಸು. ಡ್ಯಾನ್ಸಿಂಗ್ ಟ್ರೀ ಅಂತಂದರೆ ಟ್ರೀ ಡ್ಯಾನ್ಸ್ ಮಾಡುತ್ತಾ? ಇಲ್ಲ, ಬಟ್ ನಾವೇನು ಹೇಳ್ತಾ ಇದ್ದೀವಿ, ಅದು ಡ್ಯಾನ್ಸ್ ಮಾಡುತ್ತೆ ಅನ್ನೋ ಥರ ಹೇಳ್ತಾ ಇದ್ದೀವಿ. ಇಲ್ಲಿ ಕೂಡ ಹಾಗೆ, ದ ಹೌಸ್ ಮಾರ್ನ್ಡ್ ಇಟ್ಸ್ ಫಾರ್ಗಟನ್ ಇನ್ಹ್ಯಾಬಿಟೆಂಟ್ಸ್ ಒಂದು ಮೆಮೊರಿ ಇದೆ ಅನ್ನೋ ಅರ್ಥದಲ್ಲಿ ಹೇಳುತ್ತೆ. ಸೊ ಪರ್ಸೋನಿಫಿಕೇಶನ್ ಇಸ್ ರೈಟ್ ಆನ್ಸರ್. 20ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕನ್ನಡನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಕನ್ನಡ ಕೂಡ ಸ್ವಲ್ಪ ಚೆನ್ನಾಗೇ ಇತ್ತು. ಒಂದು 5-6 ಕಷ್ಟ ಇದು ಬಿಟ್ಟರೆ ಎಲ್ಲವೂ ಚೆನ್ನಾಗಿತ್ತು. 56 ಕಂಪ್ಯಾರಿಟಿವ್ ಡಿಗ್ರಿ ಕೇಳ್ತಾ ಇದ್ದಾರೆ. ನೋ ಅದರ್ ಮ್ಯಾನ್ ವಾಸ್ ಎ ಸ್ಟ್ರಾಂಗ್ ಆ್ಯಸ್ ಭೀಮಾ, ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇದು 56ಕ್ಕೆ 36ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡಿ, ಪ್ಯಾಸಿವ್ ವಾಯ್ಸ್ ಕೇಳ್ತಾ ಇದ್ದಾರೆ. ಹೂ ವಾಸ್ ಡೂಯಿಂಗ್ ದಿಸ್, ಯಾವಾಗಾದರೂ ಆಗಲಿ ING ಅಂತ ಬಂತು ಅಂದರೆ ಪ್ಯಾಸಿವಲ್ಲಿ ಕಡ್ಡಾಯವಾಗಿ ನಾವು ಬೀಯಿಂಗ್ ಹಾಕಬೇಕು. ಬೀಯಿಂಗ್ ಹಾಕಬೇಕು. ಬೀಯಿಂಗು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಸಾಕು, ಊರುದ್ದ ಸೆಂಟೆನ್ಸ್ ನಾವು ನೋಡಬೇಕಾಗಿಲ್ಲ. ಬೀಯಿಂಗ್ ಇಲ್ಲಿದೆನಾ? ಇಲ್ಲ. ಬೀಯಿಂಗ್ ಇಲ್ಲಿದೆನಾ? ಇಲ್ಲ. ಬೀಯಿಂಗ್ ಇಲ್ಲಿದೆನಾ? ನೋ. ಬೀಯಿಂಗ್ ಇಲ್ಲಿ ಅಡಗಿ ಕೂತ್ಕೊಂಡಿದೆ. 57ಕ್ಕೆ 4ನೇ ಆಪ್ಷನ್. ಸುಮ್ಮನೆ ಹಾಕ್ತಿರ್ಬೇಕು, ಹೋಗ್ತಾ ಇರಬೇಕು ಮುಂದೆ. ನೆಕ್ಸ್ಟ್ ನೋಡಿ, ಚೂಸ್ ದ ಕಂಜಂಕ್ಷನ್ ಕೇಳ್ತಾ ಇದ್ದಾರೆ. ಕಂಜಂಕ್ಷನ್ ಅಂದರೆ 2 ಸೆಂಟೆನ್ಸನ್ನ ಕನೆಕ್ಟ್ ಮಾಡುವಂಥ ವರ್ಡ್. ಸೊ ದಿಸ್ ಅನ್ನೋದು ಅಲ್ಲ, ಕಾಲೇಜ್ ಅಲ್ಲ, ಡೇಸ್ ಅಲ್ಲ, ವೇರ್. 58ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಡಸ್ ನಾಟ್ ಟೇಕ್ ಅ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಮುಂಚೆನೇ ಇರೋದು, ಸಫಿಕ್ಸ್ ಅಂದರೆ ಆಮೇಲೆ ಬರೋದು. ಕಂಪ್ಲೀಟ್, ಇನ್ಕಂಪ್ಲೀಟ್. ಇನ್ ಅನ್ನೋ ಒಂದು ಪ್ರಿಫಿಕ್ಸು ಯಾವುದರಲ್ಲಿ ಬರಲ್ಲ ಅಂತ ಕೇಳಿದ್ದಾನೆ. ಸೊ ನೋಡಿ, ಆ್ಯಕ್ಟಿವ್, ಇನ್ಆ್ಯಕ್ಟಿವ್, ಎಬಿಲಿಟಿ, ಇನ್ಎಬಿಲಿಟಿ ಅಂತೀವಿ. ಏಬಲ್, ಅನೇಬಲ್, UN ಅಂತ ಬರುತ್ತೆ. ಸೊ ಏಬಲ್ ಅನ್ನೋದು ನಮಗೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನು ಎಕ್ಸಾಮ್ ಹಾಲಲ್ಲಿ ಸಿಕ್ಕಾಪಟ್ಟೆ ನೀರು ಕೇಳ್ತಾ ಇರ್ತೀನಿ. ಹಾಗಾಗಿ ಮ್ಯಾಮ್ ಐ ವಾಂಟ್ ಟು ಸಮ್ ವಾಟರ್, ಗಿವ್ ಮಿ, ಕ್ಯಾನ್ ಯು ಗಿವ್ ಮಿ ಅಂತ ಕೇಳ್ತಾ ಇರ್ತೀನಿ. ಸೊ ಆವಾಗ GKಯಲ್ಲಿ ಸಿಕ್ಕಾಪಟ್ಟೆ ನೀರು ಕೇಳಿದ್ದೆ, ಇದರಲ್ಲೂ ಕೇಳಿದ್ದೆ. ಬಟ್ ಅವು ಏನು ವರ್ಡ್ಸ್ ಯೂಸ್ ಮಾಡಿರ್ತೀವಲ್ಲ, ನಮಗೆ ನೆನಪಲ್ಲಿರುತ್ತೆ. ಸಮ್ಟೈಮ್ಸ್ ಹಿಂಗೂ ಹೆಲ್ಪ್ ಆಗುತ್ತೆ ಅಂತ ನನಗೆ ನಿನ್ನೆನೇ ಗೊತ್ತಾಯಿತು. ಸೊ ಐ ವಾಂಟ್ ಸಮ್ ವಾಟರ್ ಟು ಡ್ರಿಂಕ್, ಇದು ಕರೆಕ್ಟ್. ಐ ವಾಂಟ್ ಎ ಗ್ಲಾಸ್ ಆಫ್ ವಾಟರ್ ಟು ಡ್ರಿಂಕ್, ಇದು ಕರೆಕ್ಟ್. ಬಟ್ ಐ ವಾಂಟ್ ಎ ವಾಟರ್ ಹಿಂದ್ಗಡೆ ಇದು ಅನ್ಕೌಂಟಬಲ್ ನೌನ್, ಯಾವುದೇ ಒಂದು ಆರ್ಟಿಕಲ್ನ ಹಾಕೋ ಹಂಗಿಲ್ಲ. ಸೊ ವಾಟರ್ನ ಅನ್ಕೌಂಟಬಲ್ ಆಗಿರೋದ್ರಿಂದ ಎಸ್ ಕೂಡ ಪ್ಲೂರಲ್ ಮಾಡಿ ಎಸ್ ಆ್ಯಡ್ ಮಾಡೋ ಹಾಗಿಲ್ಲ. ಸೊ C ಮತ್ತು D ತಪ್ಪಾಗುತ್ತೆ. ಅವ್ರೇನು ಕೇಳಿದ್ದಾರೆ, ಯಾವುದು ಕರೆಕ್ಟು? ಎ ಬಿ ಆರ್ ಕರೆಕ್ಟು. ಓಕೆ. 61 ಎರರ್ ಎಲ್ಲಿದೆ ಅಂತ ಕೇಳಿದ್ದಾರೆ.
ಹಿ ಈಸ್ ಎ ಟಾಲೆಸ್ಟ್ ಅಂತ ಹೇಳಿದ್ದಾರೆ. ಹಿ ಈಸ್ ದ ಟಾಲೆಸ್ಟ್ ಅಂತ ಆಗಬೇಕು. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಟಾಲೆಸ್ಟ್ ಹಿಂದ್ಗಡೆ ದ ಬರಲೇಬೇಕು. ಸೊ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದೀಸ್ 2 ಪೆನ್ಸ್, ಇಲ್ಲಿ 2 ಪೆನ್ಗಳಿದ್ದಾವೆ. ಇಬ್ಬರ ನಡುವೆ ಏನಾದರೂ ಡಿಸ್ಕಷನ್ ಆಗ್ತಾ ಇದ್ದರೆ ನಾವು ಬೆಟರ್ ಅಂತ ತಗೋಬೇಕು. ಒಬ್ಬರ ನಡುವೆ ಅಂತಂದರೆ ಗುಡ್ ಅಥವಾ ಬೆಸ್ಟ್, ಎರಡರಲ್ಲಿ ಒಂದು ತಗೋಬೋದು. ಬಟ್ ಇಬ್ಬರ ನಡುವೆ ಅಂತಂದರೆ ಬೆಟರ್. ನೀನು ಅವಳಿಗಿಂತ ಬೆಟ್ರು, ಅವಳು ನಿನಗಿಂತ ಬೆಟ್ರು ಅಂತ ಮಾತಾಡ್ತಿರ್ತೀವಲ್ಲ, ಇಬ್ಬರ ನಡುವೆ ಕಂಪೇರ್ ಮಾಡ್ತಾ ಇರ್ತೀವಿ. ಇಲ್ಲಿ ಕೂಡ ಹಾಗೆ 2 ಪೆನ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. 62ಕ್ಕೆ 1ನೇ ಆಪ್ಷನ್ ಕರೆಕ್ಟು. ಇಲ್ಲಿ ನೋಡಿ, ಕ್ವಶನ್ ಟ್ಯಾಗಲ್ಲಿ ಪ್ರತಿ ಸತಿ ಇದೇ ರೀತಿಯೇ ಕೊಡ್ತಾನೆ. ಸಿಂಪಲ್ ಪ್ರೆಸೆಂಟ್ ಎಲ್ಲ ಕೊಡ್ತಾನೆ. ಯಾಕೆಂದರೆ ನಾವು ಓದ್ಕೊಂಡು ಹೋಗಿರ್ತೀವಿ. ಡೂ, ಡಸ್ ಇಂಥವೆಲ್ಲ ಬಂದರೆ, ಡಿಡ್ ಬಂದರೆ ಹೆಲ್ಪಿಂಗ್ ವರ್ಬು ಅದೇ ತೊಗೊಂಡು ಇದು ಮಾಡಿಬಿಡ್ತೀವಿ. ಸೇಮ್ ಅದೇ ರೀತಿಯೇ ಯಾಮ್ ಅಂತ ಕೊಟ್ಟರೆ ಕೆಲವರು ಅಮೆಂಟ್ ಅನ್ನೋ ಒಂದು ಆಪ್ಷನ್ ಇದ್ದರೂ ಕೂಡ ಹುಡುಕಿ ಹಾಕ್ಬಿಡ್ತಾರೆ. ಅದು ತಪ್ಪು. ಆಯಾಮ್ ಅಂತ ಇದ್ದಿದ್ದು ಯಾವಾಗಲೂ ಅರೆಂಟ್ ಆಗುತ್ತೆ. ಆರ್ ಅನ್ನೋ ಒಂದು ವರ್ಬನ್ನು ಹಚ್ಚಬೇಕು, ಹೆಲ್ಪಿಂಗ್ ವರ್ಬನ್ನು. ಇಲ್ಲಿ ನೋಡಿ, ಅದಿದೇನಾ ಅಂತ ನೋಡಿ. ಐ ಆಮ್ ರೈಟ್ ಅಂತ ಇದೆ. ಸೊ ನಾವೇನು ಮಾಡಬೇಕು, ಅದು ಪಾಸಿಟಿವಲ್ಲಿದೆ, ನಾವು ನೆಗೆಟಿವ್ ಮಾಡಬೇಕು. ಇದು ಪಾಸಿಟಿವಲ್ಲಿದೆ, ತಪ್ಪು. ಆಮ್ ನಾಟ್ ಐ, ಇದು ಕೂಡ ತಪ್ಪು. ಅರೆಂಟ್ ಐ, ಇದು ಹಂಗೆ ಇಟ್ಟಿರಿ. ಡೋಂಟ್ ಐ, ಆಲ್ಮೋಸ್ಟ್ ಎಲ್ಲರೂ ಡೋಂಟ್ ಐ ಹಾಕ್ಬಿಡ್ತಾರೆ. ಓಕೆ, ಸೊ ಇದು ತಪ್ಪು. ಆಮ್ ಅಂತ ಬಂದರೆ ಅರೆಂಟ್ ಅಂತಲೇ ಯೂಸ್ ಮಾಡಬೇಕು ಯಾವಾಗಲೂ. ಆರ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಅರ್ಥ ಆಯಿತು ಅಂತ ಅನ್ಕೋತೀನಿ. 63ಕ್ಕೆ 3ನೇ ಆಪ್ಷನ್. ಸೇಕ್ರೆಡ್ ಮೀನ್ಸ್ ಇಲ್ಲೇನು ಅಪೋಸಿಟ್ ವರ್ಡ್ ಕೇಳಿದ್ದಾನೆ. ಸೇಕ್ರೆಡ್ ಅಂದರೆ ಪವಿತ್ರ, ಹುಡುಗಿ ಹೆಸರಲ್ಲ, ಪವಿತ್ರವಾಗಿರೋದು ಅಂತ. ಸಿ. ಪ್ರೊಫೌಂಡ್ ಅಂತಂದರೆ, ಹಂಗಂದರೆ ತುಂಬ ವಿಫುಲವಾಗಿರೋದು ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್, ಪ್ರೊಫೇನ್ ಅಂತಂದರೆ ಅಪವಿತ್ರ. ಓಕೆ, ಸೇಕ್ರೆಡ್ ಅಂತಂದರೆ ಪವಿತ್ರ, ಪ್ರೊಫೇನ್ ಅಂದರೆ ಅಪವಿತ್ರ. ಪ್ರೊಲೋಫಿಕ್ ಅಂದರೆ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು. ಉತ್ಪಾದನೆ ಜಾಸ್ತಿ ಇದ್ದರೆ ಪ್ರೊಲೋಫಿಕ್ ಅಂತ ಕರಿತೀವಿ. ಪ್ರೊಫ್ಯೂಸ್ ಅಂತಂದರೆ ತುಂಬ ಅಪಾರವಾಗಿರುವಂಥದ್ದು, ಏನು ಸಿಕ್ಕಾಪಟ್ಟೆ ಇರುವಂಥದ್ದು, ಅದನ್ನು ನಾವು ಪ್ರೊಫ್ಯೂಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಕೂಡ ಟೆನ್ಸ್ ಮೇಲೆ ಆಗಿದೆ. ಬೈ ದ ಟೈಮ್ ದ ಆಡಿಟರ್ಸ್ ಡಿಸ್ಕವರ್ಡ್ ದ ಡಿಸ್ಕ್ರಿಪೆನ್ಸಿ. ಇಲ್ಲಿ ಟೆನ್ಸ್ ಮಾತ್ರ ನೋಡಿ, ಅದನ್ನೇನು ಓದಕ್ಕೆ ಹೋಗ್ಬೇಡಿ. ಡಿಸ್ಕವರ್ಡ್ ಸಿಂಪಲ್ ಪಾಸ್ಟಲ್ಲಿದೆ. ಒಂದು ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಇದ್ದರೆ ಇನ್ನೊಂದು ಅದೇ ಒಂದು ಸೆಂಟೆನ್ಸ್ ಕಂಟಿನ್ಯೂ ಆಗಿದ್ದರೆ ಅದು ಪಾಸ್ಟ್ ಪರ್ಫೆಕ್ಟಲ್ಲಿ ಇರಬೇಕು. ಸೊ ನೋಡೋಣ, ಪಾಸ್ಟ್ ಪರ್ಫೆಕ್ಟ್ ಅಂತಂದರೆ ಏನು ಬರುತ್ತೆ? ಹ್ಯಾಡ್ ಬರುತ್ತೆ. ಸೊ ನೋಡಿ, ಇದು ಸಿಂಪಲ್ ಪಾಸ್ಟ್. ನಮಗೆ ಇಲ್ಲೇನು ಬೇಕು? ಪಾಸ್ಟ್ ಪರ್ಫೆಕ್ಟ್ ಬೇಕು. ವರ್ ಆಲ್ರೆಡಿ ರೌಟೆಡ್, ವರ್ ಅಂದರೆ ಸಿಂಪಲ್ ಅಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅದು ತಪ್ಪು. ಹ್ಯಾವ್ ಆಲ್ರೆಡಿ ಸಿಂಪಲ್ ಬಂತು. ಹ್ಯಾಡ್ ಆಲ್ರೆಡಿ ಬೀನ್, ಕರೆಕ್ಟ್. ಸಿ. ಆಡಿಟರ್ ಡಿಸ್ಕವರ್ಡ್ ರೌಂಡ್ಸ್ ಸೆವೆರಲ್ ಆಫ್ಶೋರ್ ಅಕೌಂಟ್ಸ್. ಸಿ. ಹ್ಯಾಡ್ ಆಲ್ರೆಡಿ ಬಿನ್ ರೋಟೆಡ್ ಅಂತ ಇದೆ. ಸೊ ನಮಗೆ ಇದು ಕಂಟಿನ್ಯೂಸ್ ಆಯಿತು. ಕಂಟಿನ್ಯೂಸ್ ಬರಲ್ಲ, ನಮಗೇನು ಬೇಕು? ಪರ್ಫೆಕ್ಟೇ ಬೇಕು. ಹ್ಯಾಡ್ ಆಲ್ರೆಡಿ ಅಂತ ಬರುತ್ತೆ. 65ಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇನ್ನೊಂದು ನೋಡಿ, ಎ ನಂಬರ್ ಆಫ್ ಸೈಂಟಿಸ್ಟ್ ಇನ್ ದ ಕಂಟ್ರಿ ಥಿಂಕ್ ದ್ಯಾಟ್ ದೇ ಆರ್ ಆನ್ ದ ಡ್ಯಾಶ್ ಆಫ್ ಮೇಜರ್ ಬ್ರೇಕ್ ಥ್ರೂ. ಅವರನ್ನವರೇ ಜಾಸ್ತಿ ಏನು ಅಂದ್ಕೊಂಡಿದ್ದಾರೆ, ಒಂಥರ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ಅನ್ನೋ ಥರ. ಸೊ ಇಲ್ಲಿ ನೋಡಿ,
ಫ್ರಂಟೈರ್ ಇದು ತಪ್ಪಾಗುತ್ತೆ. ಥ್ರೆಶೋಲ್ಡ್ ಅನ್ನೋದು ಕರೆಕ್ಟ್ ಆಗುತ್ತೆ. ಥ್ರೆಶೋಲ್ಡ್ ಅಂದರೆ ಮಿತಿ. ಗೇಟ್ವೇ ಅಲ್ಲ, ಇದು ಕೂಡ ಅಲ್ಲ. 66ಕ್ಕೆ ಥ್ರೆಶೋಲ್ಡ್ ಅನ್ನೋದು ಕರೆಕ್ಟ್ ಆಗುತ್ತೆ. 2ನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಎ ಸೀರಿಯಸ್ ಇಲ್ನೆಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ಲಿ ಪ್ರಿಸರ್ವ್ ಫುಡ್. ಬ್ಯಾಕ್ಟೀರಿಯಾದಿಂದ ಬರುವಂತಹ ಇಲ್ನೆಸ್ ಅದನ್ನೇನಂತಾರೆ? ಬೊಟಾಲಿಸಮ್ ಮೀನ್ಸ್ ಬ್ಯಾಕ್ಟೀರಿಯಾದಿಂದ ನಮಗೆ ಏನಾದರೂ ನಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಬೊಟಾಲಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. RQPS 68ಕ್ಕೆ 4ನೇ ಆಪ್ಷನ್. ನೆಕ್ಸ್ಟ್ ನೋಡಿ, 69ಕ್ಕೆ ದೇ ಲೆಟ್ ಹಿಮ್ ಗೋ ಹೋಮ್ ಅರ್ಲಿ ಅಂತ ಇದೆ. ಇದಕ್ಕೆ ಆಪ್ಷನ್ 1 69ಕ್ಕೆ 1ನೇ ಆಪ್ಷನ್ ಕರೆಕ್ಟು. ಇಲ್ಲಿ ನೋಡಿ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಕೊಟ್ಟಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಕೊಡ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದೆ, ಅಕರೆನ್ಸ್ ಕರೆಕ್ಟ್ ಇದೆ, ರಿದಮ್ ಕರೆಕ್ಟ್ ಇದೆ. ಬಟ್ 70ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅದು ಸ್ಪೆಲ್ಲಿಂಗ್ ತಪ್ಪಿದೆ. 70ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕ್ಲಾಸ್ ಇಷ್ಟ ಆಗಿದ್ದರೆ ನಿಮಗೊಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನೆಕ್ಸ್ಟ್ ನಾನು ಕನ್ನಡ ಹಾಗೆ ಕಂಪ್ಯೂಟರ್ ಕೂಡ ಮಾಡಿಕೊಡ್ತೀನಿ. ಧನ್ಯವಾದಗಳು.